ಪಿ ಯು ಬೋರ್ಡ್ ಇಂದ ಲ್ಯಾಬ್ ಪ್ರಾಕ್ಟಿಕಲ್ಸ್ ಒಂದು ಮೇಜರ್ ಅಪ್ಡೇಟ್ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಈ ವರ್ಷ 10+2 ಎಕ್ಸ್ಪೆರಿಮೆಂಟ್ ಇಡೋ ಬದಲು 12 ಎಕ್ಸ್ಪೆರಿಮೆಂಟ್ಸ್ ಕಂಪಲ್ಸರಿ ಇಡಬೇಕು ಅಂತ ಪಿ ಯು ಬೋರ್ಡ್ ಇಂದ ಆದೇಶ ಬಂದಿರೋದು. ಹಂಗಂದ್ರೆ ಏನು? ಸೊ ಒಂದು ಎಕ್ಸಾಮ್ ಹಾಲ್ ಅಲ್ಲಿ 12 ಸ್ಟೂಡೆಂಟ್ಸ್ ಇರಬೇಕು ಅಂತ ರೂಲ್ಸ್ ಇರೋದು. ಸೊ ಆ 12 ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅಂದ್ರೆ 10 ಎಕ್ಸ್ಪೆರಿಮೆಂಟ್ಸ್ ಇರ್ತಿದ್ರು. ಅದರಲ್ಲಿ 10 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ 2 ಎಕ್ಸ್ಪೆರಿಮೆಂಟ್ಸ್ ನ ರಿಪೀಟ್ ಮಾಡ್ತಿದ್ರು. ಪ್ರತಿ ವರ್ಷ ಹಾಗೆ ಮಾಡ್ತಿದ್ರು. ಬಟ್ ಈ ವರ್ಷ ಏನ್ ಮಾಡಿದಾನೆ ಅಂದ್ರೆ ನಿಮಗಿರೋದು 14 ಎಕ್ಸ್ಪೆರಿಮೆಂಟ್. ಆಕ್ಚುಲಿ ನೀವು ರೆಕಾರ್ಡ್ ಅಲ್ಲಿ ಬರಿಬೇಕಾಗಿರೋದು ಮಸ್ಟ್ 14 ಎಕ್ಸ್ಪೆರಿಮೆಂಟ್ಸ್. ಆ 14 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಯಾವ್ದಾದ್ರು 12 ಎಕ್ಸ್ಪೆರಿಮೆಂಟ್ ನ ಇಡಬೇಕು ಅಂತ ಪಿ ಯು ಬೋರ್ಡ್ ಇಂದ ಆದೇಶ ಬಂದಿದೆ. ಈ ತರ ಈ ವರ್ಷ ಯಾಕೆ ಮಾಡಿದ್ದಾರೆ ಅಂತ ಏನಾದ್ರು ಡೌಟ್ ಇದ್ರೆ ಮೈಟ್ ಬಿ ಹೋದ ವರ್ಷ ಎಲ್ಲ ವೈವಾ ಇತ್ತಲ್ಲ, ಸೊ ಡಿಫಿಕಲ್ಟಿ ಲೆವೆಲ್ ನ ಅದು ಮೇಂಟೈನ್ ಮಾಡ್ತಿತ್ತು. ಬಟ್ ಈ ವರ್ಷ ವೈವಾ ಇಲ್ದಲೇ ಇರೋ ಕಾರಣದಿಂದ ಮೈಟ್ ಬಿ ಈ 12 ಎಕ್ಸ್ಪೆರಿಮೆಂಟ್ ಇಟ್ಟು ಆ ಡಿಫಿಕಲ್ಟಿ ಲೆವೆಲ್ ನ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಅನ್ಕೋತಿರ್ಬೋದು ಅಂತ ನನ್ನ ಒಂದು ಊಹೆ ಅಷ್ಟೇ. ಸೊ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಲ್ಯಾಬ್ ಪ್ರಾಕ್ಟಿಕಲ್ಸ್ ಎವ್ರಿಥಿಂಗ್ ಯು ನೀಡ್ ಟು ನೋ ಅಬೌಟ್ ಲ್ಯಾಬ್ ಪ್ರಾಕ್ಟಿಕಲ್ಸ್ ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಫ್ ಯು ಹ್ಯಾವೆಂಟ್ ವಾಚ್ಡ್ ಇಟ್, ಡೂ ವಾಚ್ ಇಟ್. ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಲ್ಯಾಬ್ ಪ್ರಾಕ್ಟಿಕಲ್ಸ್. ಸೊ ಅದರಲ್ಲಿ ಯಾವ್ಯಾವ 10 ಕಂಪಲ್ಸರಿ ಎಕ್ಸ್ಪೆರಿಮೆಂಟ್ ಬರುತ್ತೆ ಅಂತ ಹೇಳಿದೆ. ಸೊ ಅದನ್ನ ಬಿಟ್ಟು ಇನ್ನೆರಡು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆಕ್ಟೆಡ್ ಯಾವ್ದು ಬರ್ಬೋದು ಅಂತ ನಿಮ್ಗೇನಾದ್ರೂ ಕ್ಯೂರಿಯಾಸಿಟಿ ಇದ್ರೆ ಮೈಟ್ ಬಿ ನನ್ನ ಕಡೆಯಿಂದ ಯಾವ್ದು ಬರ್ಬೋದು ಅನ್ಕೊಂತಿದೀನಿ ಅಂದ್ರೆ ಒಂದು ಗ್ಯಾಲೋನೋಮೀಟರ್ ಟು ಆಮೀಟರ್ ಅದೊಂದು, ಅಂಡ್ ದೆನ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಈ ಎರಡು ಬರ್ಬೋದು ಅಂತ ನಾನು ಅನ್ಕೋತಿದ್ದೀನಿ. ಅಗೇನ್ ಆ 14 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಿಮ್ಮ ಕಾಲೇಜ್ ಟೀಚರ್ಸ್ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ, ಎಕ್ಸ್ಟರ್ನಲ್ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನೇ ಇಡ್ತಾರೆ. ಸೊ ಇಟ್ಸ್ ಬೆಟರ್ ಯು ಲುಕ್ ಇನ್ ಟು ಆಲ್ ದ 14 ಎಕ್ಸ್ಪೆರಿಮೆಂಟ್ಸ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಸರ್ಕ್ಯೂಟ್ ಕನೆಕ್ಷನ್ಸ್ ಮಾಡೋ ಎಕ್ಸ್ಪೆರಿಮೆಂಟ್ಸ್ ಏನಾದ್ರು ಇದ್ರೆ ಪಕ್ಕ ಸರ್ಕ್ಯೂಟ್ ಕನೆಕ್ಷನ್ ಮಾಡ್ಲೇಬೇಕು. ಯಾವುದೇ ತರ ಬೋರ್ಡ್ ಇಟ್ಕೊಂಡು ಡೈರೆಕ್ಟ್ ಆನ್ಸರ್ ಬರೋ ತರ ಮಾಡೋಂಗಿಲ್ಲ. ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅದೊಂದು ಸರ್ಕ್ಯೂಟ್ ಕನೆಕ್ಷನ್ ಮಾಡ್ಲೇಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಫೈಂಡ್ ಔಟ್ ಮಾಡ್ತಿದ್ರಲ್ಲ, ಅದನ್ನ ಆಪ್ಟಿಕ್ ಬೆಂಚ್ ಅಲ್ಲೇ ಮಾಡ್ಬೇಕು. ಅದು ಒಂದು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಇದ್ರೊಳಗೆ ಅಂದ್ರೆ ಏನಂದ್ರೆ ಲ್ಯಾಬ್ ರೆಕಾರ್ಡು ಮತ್ತೆ ಅಟೆಂಡೆನ್ಸ್ ಮಾರ್ಕ್ಸ್ ಇದೆಯಲ್ಲ, ಸೊ ಲೀನಿಯಸ್ ಆಗಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಕಟ್ ಮಾಡಕ್ ಹೋಗ್ಬೇಡಿ ಆ ಮಾರ್ಕ್ಸ್ ಅಲ್ಲಿ, 10 ಮಾರ್ಕ್ಸ್ ಅಲ್ಲಿ ಅಂತ. ಸೊ ಯು ಹ್ಯಾವ್ ಅ ಬೆಟರ್ ಚಾನ್ಸ್ ಆಫ್ ಸ್ಕೋರಿಂಗ್ ಮಾರ್ಕ್ಸ್. ದಟ್ಸ್ ಆಲ್. ಸೊ ಇದೇ ತರ ಅಪ್ಡೇಟ್ಸ್ ಬೇಕು ಅಂದ್ರೆ ಡೂ ಫಾಲೋ.